23ನೇ ತಾರೀಕು ಇಟ್ಕೊಂಡಿದ್ದೀವಿ. ನಾವು ಎಲ್ಲಿ ನಮ್ಮ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ರಾಮನಗರಲ್ಲಿ 3 ಹಾಲಲ್ಲಿ ನಡೆಸ್ತಾ ಇದ್ದೀವಿ. 2 ಹಾಲಲ್ಲಿ EVMs, 1 ಹಾಲಲ್ಲಿ ಪೋಸ್ಟಲ್ ಬ್ಯಾಲೆಟ್. ಒಂದಿಷ್ಟು ನಂಬರ್ಸ್ ಹೇಳ್ಬಿಡ್ತೀನಿ ನಿಮ್ಗೆ. 2,06,886 ವೋಟ್ಗಳು ಬಿದ್ದಿದೆ, ಟೋಟಲ್ ವೋಟ್ಸ್ ಕ್ಯಾಸ್ಟೆಡ್. ಇದರಲ್ಲಿ 466 ಪೋಸ್ಟಲ್ ಬ್ಯಾಲೆಟ್, ಅಂದರೆ ಮುಂಚೆನೇ ಯಾರು ವಯಸ್ಸಾದವರು ಇದ್ದಾರೆ ಮತ್ತು ಅಂಗವಿಕಲ ಇದ್ದಾರೆ ಅವರಿಗೆ ಮನೇಲೇ ವೋಟ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ವಿ. ಅಂಥವ್ರು 466ರಲ್ಲಿ 457 ಜನ ವೋಟ್ ಮಾಡಿದ್ದಾರೆ. ಸರ್ವಿಸ್ ವೋಟರ್ಸು 47 ಜನ. ಆ 47 ಜನದಲ್ಲಿ 12 ಜನ ನಮಗೆ ವಾಪಸ್ ಬಂದಿದೆ. ಅಂದರೆ ಇದು ಯಾರು ಆರ್ಮಿಯಲ್ಲಿ ಇರ್ತಾರಲ್ಲ ಅವ್ರಿಗೆ ATPBS ಅಂತ ಹೇಳ್ತೀವಿ, ಅದು 12 ವಾಪಸ್ ಬಂದಿದೆ 47ರಲ್ಲಿ. ಸೊ ಟೋಟಲಿ 14 ಟೇಬಲ್, ಕೌಂಟಿಂಗ್ ಟೇಬಲ್ಲು. ಪ್ರತಿಯೊಂದು ಟೇಬಲ್ಗೆ 2 ರೆಕಗ್ನೈಸ್ಡ್ ರಿಜಿಸ್ಟರ್ಡ್ ಪಾರ್ಟೀಸ್ ಇರೋ ಅವ್ರಿಗೆ ನಾವು ಏಜೆಂಟ್ಗಳಿಗೆ ಕಂಪಲ್ಸರಿ ಪಾಸ್ ಕೊಟ್ಟಿದ್ದೀವಿ ಪ್ರತಿಯೊಂದು ಟೇಬಲ್ಗೆ. ಯಾರ್ಯಾರು ಇಂಡಿಪೆಂಡೆಂಟ್ಸು ಮತ್ತು ಬೇರೆ ಪಕ್ಷದವರು ಅನ್ರಿಜಿಸ್ಟರ್ಡ್ ಇದ್ದಾರೆ ಅವ್ರಿಗೆ ರೊಟೇಷನ್ ಬೇಸಿಸ್ ಮೇಲೆ ಪಾಸ್ಗಳನ್ನು ಕೊಟ್ಟಿದ್ದೀವಿ. ಯಾಕಂದರೆ 31 ಜನ ಅಂದರೆ 31 × 14 400 ಜನ ಹಾಲಲ್ಲಿ ಇಡಿಸಲ್ಲ. 400 ಜನ ಅವರಿಗೆ ರ್ಯಾಂಡಮ್ ಆಗಿ ಮಿಕ್ಕಿದ 27 ಜನಕ್ಕೆ ರ್ಯಾಂಡಮ್ ಆಗಿ ಟೇಬಲ್ ವೈಸ್ ಕೊಡೋಂಗೆ ಮಾಡಿದ್ವಿ. ಟೋಟಲಿ ಕೌಂಟಿಂಗ್ ಸ್ಟಾಫ್ 69 ಜನ ಇರ್ತಾರೆ, ಏಜೆಂಟ್ಸು 250 ಜನ. ಇದು ಕೌಂಟಿಂಗಿಗೆ ರಿಲೇಟೆಡ್ ಮಾಹಿತಿ. ಇಷ್ಟು ಹೇಳೋಕ್ಕೆ 3 ಟೈರ್ ಸೆಕ್ಯೂರಿಟಿ ಇರ್ತದೆ. ಜಿಲ್ಲೆ ಪೂರ್ತಿ 144 ಸೆಕ್ಷನ್ ಇರ್ತದೆ ಅವತ್ತು. ಸೊ ಯಾರೇ ಗೆಲ್ಲಿ ಸೋಲ್ಲಿ ಸಂಭ್ರಮಾಚರಣೆ ಅಥವಾ ಏನೇ ಐದರ್ ವೇ ಲಿಮಿಟ್ಸಲ್ಲಿ ಅವ್ರು ಮಾಡಲಿ. ಫುಲ್ ಡಿಸ್ಟ್ರಿಕ್ಟ್ 163 BNS. ಎಷ್ಟು 19 ರೌಂಡ್, 19 ರೌಂಡ್ ಸರ್, 20 ರೌಂಡ್ಸ್ 276 ಅಲ್ವಾ? 14 × 20th ರೌಂಡ್ 4 ಕಮ್ಮಿ ಇರುತ್ತೆ. 20th ರೌಂಡಿಗೆ ಮುಗಿತು. ಬೆಳಿಗ್ಗೆ 7:00ವರೆಗೆ ನಾವು ಪೋಸ್ಟಲ್ ಬ್ಯಾಲೆಟ್ ಶುರು ಮಾಡ್ತೀವಿ, 8 ಗಂಟೆಗೆ EVM ಶುರು ಮಾಡ್ತೀವಿ. ಪೋಸ್ಟಲ್ ಬ್ಯಾಲೆಟ್ಸ್ 7:00ವರೆಗೆ ಶುರು ಆಗ್ತದೆ. ಸರಿ, ಸ್ಟ್ರಾಂಗ್ ರೂಮ್ ಓಪನ್ ಬೆಳಗ್ಗೆ 6:45ಗೆ ಪೊಲಿಟಿಕಲ್ ಪಾರ್ಟಿ ಅವರ ಸಮಕ್ಷಮದಲ್ಲಿ. ಮೀಡಿಯಾದವ್ರಿಗೆ ಒನ್ಸ್ ಆರ್ ಟ್ವೈಸ್ ಅಕಂಪನಿಡ್ ಬೈ ಮೀ ಆರ್ ಆರೋ ನಿಮಗೆ ಕೌಂಟಿಂಗ್ ರೂಮ್ ಒಳಗೆ ಒಂದ್ಸತಿ ತೋರಿಸ್ತೀವಿ ಅಷ್ಟೇ, ಬೇರೆ